ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ ಅಭಿವೃದ್ಧಿ ಅನ್ನೋದು ಕೂಡ ಒಂದು ಲೂಟಿ ಹೊಡೆಯೋದಕ್ಕಿರೋ ದಾರಿ ಅನ್ನಿಸ್ಬಿಡ್ತಾ ಇದೆ. ನಮ್ಮನ್ನು ಆಳುವ ಜನ ಇರ್ತಾರಲ್ಲ, ಅವರಿಗೆ ಎಲ್ಲಿ ಎಷ್ಟು ಹೊಡಿಬೇಕು, ಹೇಗೆ ಹೊಡಿಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾವುದೋ ಒಂದು ಹೊಸ ಪ್ರಾಜೆಕ್ಟು ಶುರು ಆಗ್ತಾ ಇದೆ ಅಂದರೆ ಅಲ್ಲಿಗೆ ನಮ್ಮ ರಾಜಕಾರಣಿಗಳು, IASಗಳು, ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಶ್ರೀಮಂತರಾಗೋದಕ್ಕೆ ಒಂದು ಅವಕಾಶ ಮಾಡ್ಕೋತಾ ಇದ್ದಾರೆ ಅನ್ನೋದು ನಮಗೆ ಅಂದರೆ ಓಟ್ ಹಾಕೋ ಬೆಪ್ ತಕ್ಕಡೆಗಳಿಗೆ ಅರ್ಥ ಆಗಿಬಿಡ್ಬೇಕು. ಇನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಬೆಲೆ ಏರಿಕೆ, ಹಣದುಬ್ಬರ ಇದೆಲ್ಲ ಹೇಗೆ ಹೆಚ್ಚಾಗ್ತಾ ಇರುತ್ತೋ ಹಾಗೆ ಕಮಿಷನ್ನು ಪರ್ಸೆಂಟೇಜು ಕೂಡ ಹೆಚ್ಚಾಗುತ್ತೆ. ಹಿಂದಿನ ಸರ್ಕಾರ 20% ಆದರೆ ಅದರ ನಂತರದ್ದು 30ರಿಂದ 40, ಆ ನಂತರದ್ದು ಅದಕ್ಕಿಂತ ಹೆಚ್ಚು. ಇನ್ನು ನಮ್ಮಲ್ಲಿ ಬಹುಶಃ 20% ಅನ್ನೋದು ಇಲ್ಲವೇ ಇಲ್ಲ ಅನ್ಸುತ್ತೆ. ಹೋದ ಸರಿ ಇದ್ದ ಸರ್ಕಾರನೇ 40% ಅಂತ ಹೇಳ್ತಾ ಇದ್ರು. ಇನ್ನು ಈಗಿನದ್ದು ಎಷ್ಟೋ ಯಾರಿಗೆ ಗೊತ್ತು. ಇನ್ನು ಇದು ಬರೀ ಕರ್ನಾಟಕ ಸರ್ಕಾರದಲ್ಲಿ ಮಾತ್ರ ಅಂದ್ಕೋಬೇಡಿ, ಇಡೀ ದೇಶ ನಡೀತಿರೋದೇ ಲಂಚ ಹಾಗೂ ಕಮಿಷನ್ ಮೇಲೆ. ಹಾಗಲ್ಲದೆ ಇದ್ದಿದ್ರೆ ನಮ್ಮ ಸರ್ಕಾರಗಳು ಪ್ರತಿ ವರ್ಷ ಬಜೆಟಲ್ಲಿ ತೆಗೆದಿಡೋ ಹಣ ಇದೆ ನೋಡಿ, ಅದು ಕರೆಕ್ಟಾಗಿ ಖರ್ಚಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಾವು ಚೈನಾನ, ಅಮೆರಿಕಾನ ದಾಟಿ ಎಲ್ಲಿಗೋ ಹೋಗ್ಬಿಡ್ತಾ ಇದ್ವಿ. ಆದರೆ ಇದು ಇಂಡಿಯಾ ಸ್ವಾಮಿ. ನಮ್ಮಲ್ಲಿ ಕಲೆಕ್ಟರು, ಕಮಿಷನರು ಅನ್ನೋ ಹುದ್ದೆಗಳೇ ಇವೆ ನೋಡಿ. ಕಮಿಷನ್ ಕಲೆಕ್ಟ್ ಮಾಡದೇ ಇದ್ರೆ ಹೆಂಗೆ ಗೆಳೆಯರೆ? ಈಗ ಅಂಥದ್ದೇ ಒಂದು ಭಯಾನಕ ಯೋಜನೆಯ ಬಗ್ಗೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಾಹಿತಿಯನ್ನು ಹೊರಹಾಕ್ತಾ ಇದೆ. ಅದರ ಪ್ರಕಾರ ಯಮುನಾ ನದಿಯ ಶುದ್ಧೀಕರಣಕ್ಕೆ ಸುಮಾರು 6,000 ಕೋಟಿಗೂ ಅಧಿಕ ಹಣ ಯಮುನೆಯಲ್ಲಿ ಹುಣಸೆ ಹಣ್ಣು ತೊಳೆದಂತಾಗಿದೆ. ಹಾಗಾದರೆ ಏನದು ಯಮುನಾ ಕ್ಲೀನಿಂಗು? ಅದೇ ರೀತಿ ಯಾವೆಲ್ಲ ಯೋಜನೆಗಳು ಗುಳುಂ ಸ್ವಾಹ ಅಂತಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರುಂ. ಇದು ಭಾರತದ ನದಿಗಳ ಬಗ್ಗೆ ಹೇಳಿರುವಂತಹ ಒಂದು ಮಂತ್ರ. ಈ ಮಂತ್ರದಲ್ಲಿ ಬರೋ ಸಪ್ತ ನದಿಗಳು ಅತ್ಯಂತ ಪವಿತ್ರ ನದಿಗಳು ಅಂತ ಉಲ್ಲೇಖಗೊಂಡಿವೆ. ಆದರೆ ನಮ್ಮ ದೇಶ ಮತ್ತು ನಮ್ಮ ಜನರ ದೌರ್ಭಾಗ್ಯ ಏನಪ್ಪಾ ಅಂದರೆ, ನದಿಗಳನ್ನು ತಾಯಿ ಅಂತಲೂ ದೇವರು ಅಂತಲೂ ಹೇಳ್ತಾ ಮಂತ್ರಗಳನ್ನು ಬಾಯಿ ತುಂಬ ಹೇಳ್ಕೊಂಡು ಅಲ್ಲೇ ಗಲೀಜು ಮಾಡಿ ಬರೋ ಜನ ಅಂತ ಯಾರಾದರೂ ಜಗತ್ತಲ್ಲಿದ್ದರೆ ಅದು ನಾವೇ ಕಣ್ರಿ, ಭಾರತೀಯರು. ನಮ್ಮಲ್ಲಿ ಯಾವ ನದಿಯನ್ನು, ಯಾವ ಜಲಮೂಲವನ್ನು ಇವತ್ತು ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಹೇಳಿ? ಮನುಷ್ಯ ಅಲ್ಲಿಗೆ ಹೋದ ಅಂದರೆ ಸಾಕು, ಅದು ಕೆಡ್ತು ಅಂತಲೇ ಅರ್ಥ. ಈಗ ಗಂಗಾ ನದಿಯನ್ನು ತಗೊಳ್ಳಿ. ಆ ನದಿಯಲ್ಲಿ ನೀರು ಎಷ್ಟು ಹಾಳಾಗಿದೆ ಅಂದರೆ, ಆ ನೀರನ್ನೇನಾದರೂ ನೇರವಾಗಿ ಕುಡಿದ್ಬಿಟ್ರೆ 4-5 ದಿನ ರೆಸ್ಟ್ ತಗೊಳ್ಳೇಬೇಕು. ಇನ್ನು ಇಮ್ಯುನಿಟಿ ವೀಕ್ ಇದ್ರಂತೂ ಮುಗದೆ ಹೋಯ್ತು, ರೆಸ್ಟ್ ಇನ್ ಪೀಸೇ. ಗಂಗೆಯನ್ನು ಶುದ್ಧಿ ಮಾಡೋದಕ್ಕೆ ಸರ್ಕಾರ ಕೋಟ್ಯಂತರ ರೂಪಾಯಿ ಹಣ ಖರ್ಚು ಮಾಡ್ತು. ಆದರೆ ಹಾಗೆ ಖರ್ಚಾಗೋ ಹಣ ಖರ್ಚಾಗ್ತಲೇ ಇರುತ್ತೆ. ಫ್ಯಾಕ್ಟರಿಗಳ ಕಲ್ಮಶ, ಊರುಗಳ ಕೊಳಚೆನ ಗಂಗೆಗೆ ಸೇರಿಸೋರು ಸೇರಿಸ್ತಲೇ ಇರ್ತಾರೆ. ಪ್ರಯಾಗ್ರಾಜಲ್ಲಿ ನೋಡಿದ್ವಲ್ಲ, ಒಂದು ಕಡೆ ಕುಂಭಸ್ನಾನ ನಡೀತಿದ್ರೆ ಮತ್ತೊಂದು ಕಡೆ ಆ ಊರಿನ ಅಷ್ಟೂ ಕೊಳಚೆ ಬಂದು ನದಿಯನ್ನು ಸೇರ್ತಲೇ ಇತ್ತು. ಹಾಗಾದ್ರೆ ಅದನ್ನು ಕ್ಲೀನ್ ಮಾಡೋದು ಯಾಕೆ ಮತ್ತು ಹೇಗೆ? ಇನ್ನು ನಮ್ಮ ಕಾವೇರಿ, ಆಕೆಯನ್ನು ಕೂಡ ನಾವು ಶುದ್ಧವಾಗಿರೋದಕ್ಕೆ ಎಲ್ಲಿ ಬಿಟ್ಟಿದ್ದೀವಿ? ಸಾಕಷ್ಟು ಕಾರ್ಖಾನೆಗಳ ನೀರು, ಚರಂಡಿ ನೀರನ್ನು ಕಾವೇರಿ ಒಡಲಿಗೆ ಸೇರಿಸ್ತಲೇ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಸುರಿಯೋ ಮಳೆ ನಮಗಿನ್ನೂ ಕೂಡ ಕಾವೇರಿ ಶುದ್ಧವಾಗಿದ್ದಾಳೆ ಅಂತ ಭಾವಿಸೋದಕ್ಕೆ ಕಾರಣವಾಗ್ತಾ ಇದೆಯೇ ಹೊರತು ಕಾವೇರಿ ಕೂಡ ಕಲುಷಿತಗೊಂಡಾಗಿದೆ. ನರ್ಮದೆಯ ಕಥೆ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಇನ್ನು ಸರಸ್ವತಿ ನದಿ ನಿಮ್ಮ ಸಹವಾಸ ಸಾಕು ಅಂತ ಯಾವತ್ತೂ ಅಂತರ್ಧಾನಳಾಗಿಬಿಟ್ಟಿದ್ದಾಳೆ. ಸಿಂಧು ನಮ್ಮಲ್ಲಿಲ್ಲ, ಅದು ನಮಗಿಂತ ಕೊಳಕರಿರೋ ದೇಶದಲ್ಲಿ ಹರಿತಾ ಇದೆ. ಆಕೆಯನ್ನು ಕಾಪಾಡೋರು ದಿಕ್ಕಿಲ್ಲ. ಗೋದಾವರಿ ಇದ್ದಿದ್ರಲ್ಲಿ ಪರವಾಗಿಲ್ಲ, ಯಾಕೆಂದರೆ ಅಲ್ಲಿ ಆಗಾಗ ಪ್ರವಾಹ ಬರ್ತಾ ಇರೋದ್ರಿಂದ ಆಕೆ ತನ್ನನ್ನು ತಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತಾಳೆ. ಆದರೂ ಆ ನದಿಯ ಇಕ್ಕೆಲಗಳಲ್ಲಿ ಚರಂಡಿ ನೀರನ್ನು ಬಿಡೋ ಕೆಲಸ ನಡೀತಲೇ ಇದೆ. ಇನ್ನು ಯಮುನೆ, ನಿಜ ಹೇಳ್ತೀನಿ, ಸಪ್ತ ನದಿಗಳಲ್ಲಿ ಯಾವ ನದಿಯ ನೀರನ್ನು ಬೇಕಾದರೂ ಕುಡಿಯುವ ಮತ್ತು ಅದರಲ್ಲಿ ಮೀಯುವ ಧೈರ್ಯವನ್ನು ಮಾಡಬಹುದೇನೋ. ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಹರಿಯುವ ಯಮುನಾ ನದಿಯ ನೀರನ್ನು ಕುಡಿಯೋದು ಬಿಟ್ಟುಬಿಡಿ, ಅದರಲ್ಲಿ ಕೈ ಇಟ್ಟರೂ ಕಾಯಿಲೆ ಬಂದುಬಿಡುತ್ತೆ. ಯಮುನಾ ನದಿಯಲ್ಲಿ ನಮ್ಮ ವೃಷಭಾವತಿಯಲ್ಲಿ ಏಳುವಂಥ ಹಾಲ ಬಣ್ಣದ ನೊರೆ ಏಳುತ್ತೆ ಅಂದರೆ ಆ ನದಿಯ ನೀರಿಗಿನ್ನೆಷ್ಟು ಕಲ್ಮಶಗಳು, ಕಾರ್ಖಾನೆಯ ವೇಸ್ಟು ಎಲ್ಲ ಸೇರ್ತಾ ಇರಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ ನೋಡಿ. ಒಂದು ಕಾಲದಲ್ಲಿ ಸಾಮ್ರಾಜ್ಯಗಳ ನಿರ್ಮಾಣಕ್ಕೆ ಜಾಗ ಕೊಟ್ಟಂಥ ಯಮುನಾ ನದಿ, ವೇದಕಾಲೀನ ನಾಗರಿಕತೆಗೆ ಜಾಗ ಕೊಟ್ಟಂಥ ಯಮುನಾ ನದಿ, ನಮ್ಮ ಇವತ್ತಿನ ರಾಷ್ಟ್ರ ರಾಜಧಾನಿಯಲ್ಲಿ ಹರಿಯುವ ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ ಅದನ್ನು ನೆನಪು ಮಾಡ್ಕೊಂಡ್ರೂ ಬೇಸರ ಆಗುತ್ತೆ. ಹಾಗಂತ ಯಮುನೆಯನ್ನು ಕ್ಲೀನ್ ಮಾಡ್ತೀವಿ, ದೆಹಲಿಯ ಗೌರವವನ್ನು ಮರಳಿ ತರ್ತೀವಿ ಅಂತ ಭಾಷಣ ಮಾಡಿದವರು ಕಡಿಮೆ ಏನಲ್ಲ. ಆದರೆ ಯಮುನೆಯ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣ ಹರಿದು ಹೋಯ್ತೇ ಹೊರತು ಆ ನದಿ ಮಾತ್ರ ಕ್ಲೀನ್ ಆಗಲೇ ಇಲ್ಲ. ಇಲ್ಲಿ 2017ರಿಂದ 2022ರವರೆಗೆ ಯಮುನಾ ನದಿಗಾಗಿ ಖರ್ಚು ಮಾಡಿದ ಹಣ ಮತ್ತು ಅದರ ಫಲಿತಾಂಶದ ಬಗ್ಗೆ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗೆ ಯಮುನಾ ನದಿಯ ಶುದ್ಧೀಕರಣಕ್ಕೆ ಈಗಾಗಲೇ ತಗೊಂಡಿರುವ ಕ್ರಮಗಳ್ಯಾವೂ ಕೂಡ
ಕೆಲಸ ಮಾಡ್ತಾ ಇಲ್ಲ, ಮಾಡೋದೂ ಇಲ್ಲ. ಅದಕ್ಕಾಗಿ ಬೇರೆಯದ್ದೇ ಆದ ಪ್ಲ್ಯಾನ್ ಸಿದ್ಧ ಆಗಬೇಕು, ಅದು ಎಫೆಕ್ಟಿವ್ ಆಗಿರಬೇಕು, ಅದನ್ನು ಜಾರಿಗೆ ತರುವಂಥ ಇಚ್ಛಾಶಕ್ತಿ ಕೂಡ ಇರಬೇಕು, ಹಾಗೂ ಅದರಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಅನ್ನೋದು ಅತ್ಯಂತ ಮುಖ್ಯ ಆಗಬೇಕು. ಸರ್ಕಾರಿ ಅಧಿಕಾರಿಗಳು ರಾಜಕಾರಣಿಗಳನ್ನಷ್ಟೇ ಬಿಟ್ಟರೆ ಯಮುನೆಯನ್ನು ಯಾವತ್ತೂ ಸರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೂಡ ಆ ಸಂಸ್ಥೆ ಹೇಳ್ತಾ ಇದೆ. ಗೆಳೆಯರೆ, 2017ರಿಂದ 2022 ಅವಧಿಯಲ್ಲಿ ಯಮುನಾ ನದಿಯ ಶುದ್ಧೀಕರಣಕ್ಕೆ ಸುಮಾರು 6,856 ಕೋಟಿ ರೂಪಾಯಿಗಳನ್ನು ದೆಹಲಿಯ ಸರ್ಕಾರ ವೆಚ್ಚ ಮಾಡಿತು. ಆದರೆ ಆ ಖರ್ಚಿಗೂ ಅದರಿಂದ ಬಂದ ಫಲಿತಾಂಶಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಾ ಇದೆ. ಇನ್ನು ದೆಹಲಿಯಲ್ಲಿ ಯಮುನಾ ನದಿ ಕಲುಷಿತಗೊಳ್ತಾ ಇರೋದು ನಜಾಫ್ಘರ್ ಮತ್ತು ಶಹದಾರ್ ರಾಜಕಾಲುವೆಗಳಿಂದ. ಇವೆರಡೇ ರಾಜಕಾಲುವೆಗಳಿಂದ ಸುಮಾರು 84ರಷ್ಟು ಮಾಲಿನ್ಯಕಾರಕ ವಸ್ತುಗಳು ನದಿಯನ್ನು ಸೇರ್ತಾ ಇವೆಯಂತೆ. ರಾಜಕಾಲುವೆಯ ನೀರನ್ನು ನದಿಗೆ ಬಿಡೋದೇ ಆದರೆ ಆ ನೀರನ್ನು ಶುದ್ಧೀಕರಿಸಿ ಬಿಡಬೇಕು, ಆದರೆ ಆ ಕೆಲಸ ಅಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಹಾಗಂತ ಶುದ್ಧೀಕರಣ ಘಟಕಗಳಲ್ಲಿಲ್ಲ, ಅದಕ್ಕೆ ಸರ್ಕಾರ ಹಣವನ್ನು ಮಂಜೂರು ಮಾಡಿಲ್ಲ ಅಂತಲ್ಲ. ಅಲ್ಲಿ ಒಂದೆರಡಲ್ಲ 37 ಶುದ್ಧೀಕರಣ ಘಟಕಗಳನ್ನು ಸ್ಥಾಪನೆ ಮಾಡಿ ದೆಹಲಿಯ 80% ಕಲುಷಿತ ನೀರನ್ನು ಶುದ್ಧೀಕರಿಸಲಾಗ್ತಾ ಇದೆ ಅಂತ ಹೇಳಲಾಯಿತು. ಇಷ್ಟಾದರೂ ಯಮುನೆಗೆ ಸೇರುವ ಕೊಳಕು ನೀರು ಅಲ್ಲಿ ನಿಲ್ಲಿಲ್ಲ. ನದಿ ಕಲುಷಿತವಾಗೋದನ್ನು ತಡೆಯೋದಕ್ಕೂ ಸಾಧ್ಯ ಆಗಲಿಲ್ಲ. ಹಾಗಾದರೆ ಇಲ್ಲಿ ಏನು ಮಾಡಬೇಕು? ಯಮುನೆಗೆ ಅತಿ ಹೆಚ್ಚು ಕೊಳಚೆ ನೀರನ್ನು ಸೇರಿಸುವ ದೆಹಲಿಯ ನಜಾಫ್ಘರ್ ಮತ್ತು ಶಾದಾರ್ ಕಾಲುವೆಗಳ ನೀರನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಅದನ್ನು ಯಮುನೆಗೆ ಸೇರಿಸುವ ಬದಲು ದೆಹಲಿಗೆ ಮರುಬಳಕೆಗೆ ಸಾಧ್ಯವಾಗುವಷ್ಟು ಆ ನೀರನ್ನು ಶುದ್ಧೀಕರಿಸುವ ಕೆಲಸವನ್ನು ಮಾಡಬೇಕು. ಇದು ಸಾಧ್ಯ ಆದರೆ ನದಿನೂ ಉಳಿಯುತ್ತೆ, ದೆಹಲಿಗೂ ನೀರು ಸಿಗುತ್ತೆ. ರಾಜಕಾಲುವೆಯ ನೀರು ದೆಹಲಿಗೆ ಹೋಗುತ್ತೆ ಅಂದಾಗ ಅದನ್ನು ಸರಿಯಾಗಿ ಶುದ್ಧೀಕರಿಸುವ ಕೆಲಸ ಕೂಡ ಆಗುತ್ತೆ. ಯಾಕೆಂದರೆ ಅದನ್ನು ಅವರೇ ಬಳಸಬೇಕಲ್ವೇ? ಹೀಗೆ ಮಾಡದೇ ಇದ್ದರೆ ನಮ್ಮ ತೆರಿಗೆಯ ಹಣ ವ್ಯರ್ಥವಾಗುತ್ತೆ ಮತ್ತು ನದಿ ಮತ್ತಷ್ಟು ಕಲುಷಿತಗೊಳ್ತಾ ಹೋಗುತ್ತೆ ಅಂತ ಸೆಂಟರ್ ಫಾರ್ ಸೈನ್ಸ್ ಅಂಡ್ ಎನ್ವಿರಾನ್ಮೆಂಟ್ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ನದಿಗಳು ಹಾಳಾಗೋದಕ್ಕೆ ಪ್ರಮುಖ ಕಾರಣಗಳು 2. ಒಂದು, ನಗರಗಳ ಕಲುಷಿತ ನೀರು ನದಿಯನ್ನು ಸೇರೋದು. ಆರಂಭದಲ್ಲಿ ಊರುಗಳು ಕೂಡ ಚಿಕ್ಕದಾಗಿರುತ್ತವೆ, ಆಗ ಚರಂಡಿ ನೀರು ನದಿಯನ್ನು ಸೇರಿದರೆ ಅದು ಗೊತ್ತು ಕೂಡ ಆಗೋದಿಲ್ಲ. ಅಷ್ಟೊಂದು ನೀರಲ್ಲಿ ಇದಿನ್ನೆಷ್ಟು ಅನ್ನಿಸಿಬಿಡುತ್ತೆ. ಆನಂತರ ನಗರಗಳು ಪಟ್ಟಣಗಳ ಜನಸಂಖ್ಯೆ ಹೆಚ್ಚಾಗ್ತಾ ಕಲುಷಿತ ನೀರಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಚರಂಡಿಗಳು ಪಂಪ್ ಮಾಡೋ ನೀರು ಹೆಚ್ಚಾಗುತ್ತೆ. ಇನ್ನು 2ನೇದು, ನದಿ ತೀರಗಳಲ್ಲಿ ತಲೆ ಎತ್ತುವ ಕಾರ್ಖಾನೆಗಳು ತಮ್ಮ ಎಲ್ಲ ಮಾಲಿನ್ಯವನ್ನು ನದಿಗೆ ಬಿಡ್ತಾ ಹೋಗುತ್ತವೆ. ಅಲ್ಲಿಗೆ ನದಿಗಳ ನೀರಿನ ಬಣ್ಣ ಗುಣ ಎಲ್ಲ ಬದಲಾಗ್ತಾ ಹೋಗುತ್ತೆ. ಯಮುನಾ ನದಿ ಇವತ್ತಾಗಿರೋದು ಹಾಗೆ, ನಮ್ಮ ತುಂಗಾ ಭದ್ರಾ ನದಿಗಳು ಕೂಡ ಇವತ್ತು ಹಾಗೇ ಆಗ್ತಾ ಇವೆ. ಕಾವೇರಿ ಕೂಡ ಅದೇ ಹಾದಿಯಲ್ಲಿದೆ. ಮುಂದೆ ಈ ನದಿಗಳು ಕೂಡ ಏನಾಗಬಹುದು ಅನ್ನೋದನ್ನು ತೋರಿಸೋದಕ್ಕೆ ನಮ್ಮ ಬೆಂಗಳೂರಲ್ಲೇ ವೃಷಭಾವತಿ ನದಿ ಕೂಡ ಇದೆ. ಗೆಳೆಯರೆ, ವೃಷಭಾವತಿ ಅಂದ ಕೂಡಲೇ ನಿಮಗೊಂದು ವಿಷಯ ಹೇಳಬೇಕು. ನಾವು ಬೆಂಗಳೂರಿನ ಜನ ಅದನ್ನು ಎಷ್ಟು ಕೆಡಿಸ್ಬೋದು ಅಷ್ಟು ಕೆಡಿಸಿ ಈಗ ನದಿಯನ್ನು ಚರಂಡಿ ಮಾಡಿಬಿಟ್ಟಿದ್ದೀವಿ. ಆ ನೀರನ್ನು ಏನು ಮಾಡಬೇಕು? ಅದನ್ನು ಎಲ್ಲಿಗಾದರೂ ಕಳುಹಿಸಬೇಕಲ್ಲ. ಈಗ ಬೆಂಗಳೂರಿನ ಕಸ ಹಾಕೋದಕ್ಕೆ ಜಾಗ ಮಾಡ್ಕೊಂಡಾಯಿತು. ಹಾಗೆ ನಮ್ಮ ಪಿಟ್ಟು ಗೊಬ್ಬರನ ಅದ್ಭುತ ಗೊಬ್ಬರ ಅಂತ ಬಿಂಬಿಸಿ ಪಾಪ ಅಮಾಯಕ ರೈತರ ತಲೆಗೆ ಕಟ್ಟೋ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಕೊಳಚೆ ನೀರನ್ನು ಏನು ಮಾಡಬೇಕು? ಅದಕ್ಕೂ ಒಂದು ಅದ್ಭುತ ಯೋಜನೆಯನ್ನು ಸಿದ್ಧಪಡಿಸಲಾಯಿತು. ಅದರ ಹೆಸರೇ KC ವ್ಯಾಲಿ ಯೋಜನೆ, ಅಂದರೆ ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಯೋಜನೆ ಅಂತ. ಆ ಯೋಜನೆಯ ಅಡಿಯಲ್ಲಿ ಮೊದಲ ಹಂತದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರಗಳಿಗೆ ಬೆಂಗಳೂರಿನ ಮೋರಿ ನೀರನ್ನು ಶುದ್ಧೀಕರಿಸಿ ಅಲ್ಲಿನ ಕೆರೆಗಳನ್ನು ತುಂಬಿಸುವ ಕೆಲಸ ಮಾಡಲಾಯಿತು. ಅವತ್ತಿಗೆ ಅಲ್ಲಿನ ಜನರನ್ನು ಎಷ್ಟು ಚೆನ್ನಾಗಿ ಮರಳು ಮಾಡಿದರು ಅಂದರೆ, ಈ ನೀರು ನೇರವಾಗಿ ಅಂತರ್ಜಲಕ್ಕೆ ಹೋಗೋದಿಲ್ಲ, ಇದು ಶುದ್ಧವಾಗಿ ಬರುತ್ತೆ. ಹಾಗೆಯೇ ಮಣ್ಣಿನ ಪದರಗಳಲ್ಲಿ ಮತ್ತೆ ಮತ್ತೆ ಶುದ್ಧೀಕರಿಸ್ಕೊಂಡು ಭೂಮಿಯ ಆಳಕ್ಕಿಳಿದು ಇಲ್ಲೆಲ್ಲ ಅಂತರ್ಜಲ ವೃದ್ಧಿ ಆಗುತ್ತೆ ಅಂತೆಲ್ಲ ಹೇಳಿದರು. ಅಷ್ಟೊತ್ತಿಗಾಗಲೇ 1,500 ಅಡಿಗೆ ಕುಸಿದಿದ್ದ ಅಂತರ್ಜಲವನ್ನು ಕಂಡಿದ್ದಲ್ಲಿನ ಜನ ಹೆಂಗೋ ಕೆರೆ ತುಂಬಿ ಅಂತರ್ಜಲ ಹೆಚ್ಚಾದರೆ ಸಾಕು ಅಂತ ಅಂದುಕೊಂಡ್ರು. ಹೀಗಾಗಿ ಅಲ್ಲಿನ ಕೆರೆಗಳಿಗೆ ಈ ನೀರನ್ನು ಬಿಡಿಸ್ಕೊಳ್ಳೋ ಕೆಲಸನ ಉತ್ಸಾಹದಿಂದಲೇ ಅಲ್ಲಿನ ಜನ ಮಾಡಿದರು. ಸದ್ಯಕ್ಕಲ್ಲಿನ ಕೆರೆಗಳು ತುಂಬಿವೆ, ಆದರೆ ಅವು ದಶಕಗಳ ಹಿಂದೆ ಇದ್ದಷ್ಟೇ ಶುದ್ಧವಾಗಿ ಉಳ್ಕೊಂಡಿವೆಯಾ ಅನ್ನೋದನ್ನು ಕೋಲಾರ, ಚಿಕ್ಕಬಳ್ಳಾಪುರದ ಜನ ಹಾಗೂ ತಮ್ಮೂರಿನ ಕೆರೆಗಳಿಗೆ KC ವ್ಯಾಲಿ ನೀರನ್ನು ತರಿಸ್ಕೊಂಡಿರೋ ಜನ ಹೇಳಬೇಕು. ಇನ್ನು ಈಗ ಇದೇ ಯೋಜನೆಯನ್ನು ಬೆಂಗಳೂರು ಗ್ರಾಮಾಂತರಕ್ಕೆ ಕೂಡ ಹಂಚೋದಕ್ಕೆ ಹೊರಟಿದ್ದಾರೆ. ಕೆಲ ಭಾಗಗಳಿಗೆ ಈಗಾಗಲೇ ಕೊಳಚೆ ನೀರು ಹೋಗಿ ಸೇರ್ತಾ ಇದೆ. ಗೆಳೆಯರೆ, ಇದು ನಿಮ್ಮ ಪರಿಸರವನ್ನು ಹಾಳು ಮಾಡೋದಕ್ಕಿರುವಂಥ ಯೋಜನೆ. ಒಮ್ಮೆ ಕೊಳಚೆ ನೀರು ನಿಮ್ಮ ಊರಿನ ಕೆರೆಗಳಿಗೆ ಬಂದು ಸೇರಿದರೆ ನೀವು ಆ ಕೆರೆಗೆ ಕಾಲಿಡೋದಕ್ಕೂ ಕೈ ಇಡೋದಕ್ಕೂ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನೀರು ಕೆಟ್ಟು ನಾರೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಜಾನುವಾರುಗಳು ಆ ನೀರನ್ನು ಕುಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗಲೂ ಮಳೆ ಬಂದು 50 ವರ್ಷಕ್ಕೆ ಕೆರೆಗೆ ನೀರು ಬಂದಾಗ ಜಾನುವಾರುಗಳಿಗೆ ನೀರಾಯಿತು ಅಂತ ಅಂದ್ಕೋತಿದ್ರಲ್ಲ, ಅದೆಲ್ಲ ಇನ್ನು ಮುಂದೆ ಸಾಧ್ಯ ಕೂಡ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ಕೆರೆಗಳಿಗೆ ಚರಂಡಿ ನೀರು ಬಂದು ಸೇರ್ತು ಅಂದರೆ ಮುಗೀತು. ಅದರ ವಿಷಕಾರಿ ಅಂಶಗಳು ಇನ್ಯಾವತ್ತೂ ಅಲ್ಲಿಂದ ಹೊರ ಹೋಗೋದೇ ಇಲ್ಲ. ನಾನು ಹೀಗೆ ಹೇಳಿದರೆ
ಒಂದಷ್ಟು ರಾಜಕಾರಣಿಗಳ ಹಿಂಬಾಲಕರು, ಒಂದಷ್ಟು ಪಕ್ಷಗಳ ಕಾರ್ಯಕರ್ತರು ನನ್ನ ಮೇಲೆ ಗುರ್ರಂದು ಬಿಡಬಹುದು. ಅವರಿಗೂ ಒಂದು ಲೆಕ್ಕ ಕೊಡ್ತೀನಿ ಕೇಳಿ. ಇವತ್ತು ಬೆಂಗಳೂರಲ್ಲಿ ಒಂದಷ್ಟು ಕೆರೆಗಳಿವೆ. ಹಲಸೂರು ಕೆರೆ ಇದೆ, ಸ್ಯಾಂಕೆ ಕೆರೆ ಇದೆ, ಮಲ್ಲತ್ತಳ್ಳಿ ಕೆರೆ, ಸುಬ್ರಹ್ಮಣ್ಯಪುರದ ಕೆರೆ, ಪುಟ್ಟೇನಹಳ್ಳಿ ಕೆರೆ, ಕೋರಮಂಗಲದ ಕೆರೆ, ಮಡಿವಾಳ ಕೆರೆ, ಉಲ್ಲಾಳದ ಕೆರೆ, ಹೀಗೆ ಸಾಕಷ್ಟು ಕೆರೆಗಳಿವೆ ಅಲ್ವಾ. ಅವುಗಳಲ್ಲಿ ಯಾವುದಾದ್ರೂ ಕೆರೆಯಲ್ಲಿನ ನೀರು ಶುದ್ಧವಾಗಿದೆಯಾ ಅನ್ನೋದನ್ನು ಒಮ್ಮೆ ನೋಡ್ಕೊಂಡು ಬಂದು ಬಿಡಿಯಪ್ಪ. ಅಷ್ಟೇ ಯಾಕೆ, ನಮ್ಮ ವೃಷಭಾವತಿ ಹರಿಯುತ್ತಲ್ಲ, ಆ ಭಾಗದಲ್ಲಿ ಯಾವ ಕೆರೆಯ ನೀರು ಶುದ್ಧವಾಗಿ ಉಳಿದಿದೆ? ಹಾಂ, ಅಲ್ಲಿ ನೀರು ಸಿಗಬಹುದು, ತರಕಾರಿ ಸೊಪ್ಪು ಸೊಂಪಾಗಿ ಬೆಳಿಬಹುದು. ಆದರೆ ಆ ಚರಂಡಿ ನೀರಿನ ಬೆಳೆಗಳು ನಮ್ಮ ದೇಹಕ್ಕೆ ವಿಷವನ್ನು ಸೇರಿಸ್ತಾ ಇವೆ, ಹೊಸ ಹೊಸ ರೋಗಗಳಿಗೆ ಕಾರಣ ಆಗ್ತಾ ಇವೆ. ಇನ್ನು ಈ ಬೆಂಗಳೂರಿನ ಕೆರೆಗಳಿವೆಯಲ್ಲ, ಅವುಗಳನ್ನು ಉದ್ಧಾರ ಮಾಡ್ತೀವಿ ಅಂತ ಯಾವ್ಯಾವ ವರ್ಷ ಎಷ್ಟೆಷ್ಟು ಬಜೆಟನ್ನು ಮಾಡಿದ್ದಾರೆ, ಎಷ್ಟು ಹಣನ ಮಂಜೂರು ಮಾಡಿಸ್ಕೊಂಡು ನುಂಗಿದ್ದಾರೆ ಅನ್ನೋದನ್ನು RTI ಮೂಲಕ ಒಂದು ಸರಿ ಪಡ್ಕೊಂಡು ನೋಡಿ. ಆಗ ನಿಮಗೆ ಕೆರೆ ಹೆಸರಲ್ಲಿ ಎಷ್ಟು ಕೋಟಿಗಳು ಗುಳುಮಾಗಿವೆ ಅನ್ನೋದು ಗೊತ್ತಾಗುತ್ತೆ. ಇಷ್ಟೆಲ್ಲ ಹಣ ಖರ್ಚು ಮಾಡಿದರೂ ಕೂಡ ಇವತ್ತು ಬೆಂಗಳೂರಿನ ಯಾವ ಕೆರೆಯನ್ನು ಜೀವಂತವಾಗಿ ಆರೋಗ್ಯಕರವಾಗಿ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗೇ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ನೀರನ್ನು ಶುದ್ಧೀಕರಿಸೋ ಜವಾಬ್ದಾರಿ ಯಾರಿಗೂ ಇಲ್ಲ. ಹಾಗೆ ಶುದ್ಧೀಕರಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಾದರೆ ಆ ನೀರನ್ನು ಬೆಂಗಳೂರಿಗೆ ಇಟ್ಕೊಳ್ಳಿ ಬಿಡಿ. ಇದ್ದದರಲ್ಲಿ ಆರೋಗ್ಯವಾಗಿರೋ ಹಳ್ಳಿಗಳಿಗೆ ಬೆಂಗಳೂರಿನ ಕೊಳಚೆ ನೀರು ಯಾಕೆ ಬೇಕು? ಗೆಳೆಯರೆ, ನೆನಪಿಟ್ಕೊಳ್ಳಿ, ಒಮ್ಮೆ ಚರಂಡಿ ನೀರು ಬರೋದಕ್ಕೆ ಶುರುವಾದರೆ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ನಿಮ್ಮೂರಿನ ಕೆರೆ ಆದರೂ ಅಷ್ಟೇ, ಕಾವೇರಿ, ಗಂಗಾ, ಯಮುನೆ ಆದರೂ ಅಷ್ಟೇ. ಹಾಗಾದರೆ ಇದು ಸರಿ ಹೋಗೋದೇ ಇಲ್ವಾ? ಇದನ್ನು ಸರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಲ್ಲ, ಆದರೆ ಅದನ್ನು ಮಾಡೋದಕ್ಕೊಂದು ಇಚ್ಛಾಶಕ್ತಿ ಬೇಕು. ಜನರನ್ನು ತೊಡಗಿಸ್ಕೋಬೇಕು. ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಜನಕ್ಕೂ ಜವಾಬ್ದಾರಿಯನ್ನು ಕಲಿಸೋ ಕೆಲಸ ಆಗಬೇಕು. ಸಾಮಾಜಿಕ ಜವಾಬ್ದಾರಿ ಅನ್ನೋದು ಬಂದರೆ ನದಿಗಳು, ನೀರಿನ ಮೂಲಗಳು ಉಳಿಯುತ್ತವೆ. ಆದರೆ ಅದು ನಮ್ಮಲ್ಲಿ ಎಷ್ಟು ಜನಕ್ಕಿದೆ? ಈಗ ನಿಮ್ಮಲ್ಲೇ ಅದು ಎಷ್ಟು ಜನಕ್ಕಿದೆ? ನಿಮ್ಮೂರಿನ ಕೆರೆಗಳಿಗೆ ಮಳೆ ನೀರು ಹರಿದು ಬರೋದಕ್ಕಿದ್ದ ಕಾಲುವೆಗಳನ್ನು ನೀವು ಎಷ್ಟು ಉಳಿಸ್ಕೊಂಡಿದ್ದೀರಿ? ಅಕ್ರಮ ಒತ್ತುವರಿಗಳ ಬಗ್ಗೆ ನೀವೆಷ್ಟು ಜವಾಬ್ದಾರಿಯಿಂದ ವರ್ತಿಸಿದ್ದೀರಿ? ನಾನು, ನೀವು, ಅವರು, ಇವರು ಎಲ್ಲರಿಗೂ ಜವಾಬ್ದಾರಿ ಬರಬೇಕು. ಆದರೆ ಅದು ಸಾಧ್ಯ ಆಗತ್ತಾ? ಇದು ಗೆಳೆಯರೆ, ಯಮುನಾ ನದಿಯ ಶುದ್ಧೀಕರಣಕ್ಕೆ ಖರ್ಚಾದ ಹಣ ಮತ್ತು ಇವತ್ತು ಹಾಳಾಗ್ತಾ ಇರೋ ಜಲಮೂಲಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.